ನಮ್ಮ ಭಟ್ರು ಬುಕಿಂಗ್ ಅವೈಲೇಬಲ್ ಸಿಗ್ತಾರೆ. ಚಿಕ್ಕಮ್ಮ ಒಂದು ಅವರ ಗದೆ ಜೊತೆ ರೆಡಿ ಆಗಿದ್ದಾರೆ. ನೀನ್ ಹೇಳ್ತಿರೋದು ಕರೆಕ್ಟ್ ಅಕ್ಕ, ನಾನು ಹೇಳ್ತಾ ಇದ್ಯಾ. ನಮ್ಮ ಜೊತೆ ಅಂದ್ರೆ ನಿಮ್ ಗಾಡಿ ರೆಡಿ ಇರುತ್ತಾ ಇರಲ್ವಾ? ರೆಡಿ ಇರುತ್ತೆ. ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಟ್ರಿಪ್ಪಿನ 2ನೇ ದಿನದ ಲಾಗು. ಇವತ್ತು ನಾವು ರಾತ್ರಿನೇ ಬಂದು ಕೊಲ್ಲೂರಲ್ಲೇ ಹಾಲ್ಟ್ ಆಗಿದ್ದೀವಿ. ಬಟ್ ರಾತ್ರಿ ಎಲ್ಲ ರಾತ್ರಿ ಬಂದು ಹಾಲ್ಟ್ ಆಗಿದ್ದು ಲಾಗ್ ಮಾಡೋಕ್ಕಾಗಲಿಲ್ಲ. ಇವಾಗ ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಕೊಲ್ಲೂರಿಗೆ ಬಂದು ಹಾಲ್ಟ್ ಆಗಿದ್ವಿ. ಇವಾಗ ಫ್ರೆಶ್ ಆಗಿ ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ಫ್ರೆಶ್ ಆಗಿ ಇನ್ನೂ ಒಳಗೆ ಹೆಣ್ಮಕ್ಳಿಗೆ ಕಾಯ್ತಾ ಇದ್ದಾರೆ. ಇವರ ಗಂಡ್ಮಕ್ಳಂತೂ ಬೇಗನೆ ರೆಡಿ ಆಗಿಬಿಟ್ಟಿದ್ದಾರೆ. ನಿನ್ನೆ ಗೋಕರ್ಣದಾಗೆ ದರ್ಶನ ಆಗಲಿಲ್ಲ ಅಂತ ಆಲ್ರೆಡಿ ಪಂಚೆನೇ ಹಾಕ್ಕೊಂಡು ರೆಡಿ ಆಗಿದ್ದಾರೆ. ಇವಾಗ ಬನ್ನಿ ಈಗ ಹೆಣ್ಮಕ್ಳೆಲ್ಲ ರೆಡಿ ಹತ್ರ ನೋಡೋಣ. ಗಾಯ್ಸ್ ರೆಡಿನಾ? ಹಲೋ ಎಕ್ಸ್ಕ್ಯೂಸ್ ಮೀ, ರೆಡಿನಾ? ಇನ್ನೂ ರೆಡಿ ಆಗಿಲ್ಲ ನೀವು? ಓ ಓಕೆ ಓಕೆ ಓಕೆ, ನಾವು ರೆಡಿ ಆಗಿಬಿಟ್ವಿ. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ ಹಂಗೆ. ಇವತ್ತು ಫುಲ್ ಡೇ ಎಲ್ಲೆಲ್ಲಿ ಹೋಗೋದು, ಏನೇನು ಪ್ಲ್ಯಾನು? ಸದ್ಯಕ್ಕೆ ಇವಾಗ ಕೊಲ್ಲೂರು ಮೂಕಾಂಬಿಕೆ ಮನೆಯಲ್ಲಿ ದೇವ ದರ್ಶನಕ್ಕೆ ಹೊರಟಿದ್ದೀವಿ. ಇವಾಗ ನಾರಾಯಣ ಗುರು ಇವರು ಇದು ಮುಗಿಸ್ಕೊಂಡು ಫಸ್ಟ್ ತಿಂಡಿ ಮಾಡಬೇಕು. ಸೊ ತಿಂಡಿಗೆ ರೊಟ್ಟಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ನೆನ್ನೆಯಿಂದ ಕಾಯ್ತಾ ಇದ್ದೀನಿ ನಾನು ಪಲ್ಯ ಯಾವಾಗ ಮಾಡ್ತಾರೆ ಅಂತ. ಪಲ್ಯ ಮಾಡಿಕೊಂಡು ತಿನ್ನೋಣ, ಅದು ನೋಡೋಣ. ಅದಾದ ನೆಕ್ಸ್ಟ್ ಪ್ಲ್ಯಾನ್ ಹೇಳ್ತೀವಿ. ನಮ್ಮದೇನೂ ಪ್ಲ್ಯಾನ್ ಇಲ್ಲ ಗೈಸ್. ನಮ್ಮ ಡ್ರೈವರ್ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲೆಲ್ಲ ನಾವು ಹೋಗೋದಷ್ಟೇ. ಯಾಕೆ ಅಂದರೆ ಅವ್ರು ಹೇಳಿದ್ದಾರೆ ನಾನೆಲ್ಲ ಕವರ್ ಮಾಡಿ ನಾನೆಲ್ಲ ಪ್ಲೇಸಸ್ಸು ತೋರಿಸ್ತೀನಿ ಅಂತ. ಸೊ ಅದಕ್ಕೋಸ್ಕರ ನಮ್ಮದೇನೇ ಇಲ್ಲ. ಡ್ರೈವರ್ ಇಸ್ ದಿಸ್. ಹೌದೌದು. ಓಕೆ, ದೇವ್ರ ದರ್ಶನ ಮಾಡ್ಕೊಬಂದು ಸಿಗುವ. ಏನಪ್ಪಿ ಏನಾದರೂ ಹೇಳು. ಏನು ಹೇಳ್ತೀಯ? ಏನು ಹೇಳು? ಏನಾದರೂ ಹೇಳು. ನಾರಾಯಣ ಗುರು ಐತಲ್ಲ, ಗಣೇಶ ಚಾಮಿ ಅಂತೇಳಿ ಕೊಲ್ಲೂರು ಮೂಕಾಂಬಿಕೆ. ಹೌದಾ, ಸರಿ. ದೇವ್ರ ದರ್ಶನ ಮಾಡ್ಕೊಬಂದು ಸಿಗ್ತೀವಿ. ರೆಡಿ ಸ್ಟಡಿಗೋ ತಡೀರಿ, ಅವ್ರ ತಮ್ಮಗೆ ರೆಡಿ ಮಾಡ್ತಾವ್ರಿ. ಅವ್ರ ತಮ್ಮ ರೆಡಿ ಆದಮೇಲೆ ನಾವೆಲ್ಲ ರೆಡಿ. ಒಬ್ಬ ಹೆಂಡ್ತಿ ಅಕ್ಕ ಇಬ್ಬರು ಸೇರಿ ರೆಡಿ ಮಾಡ್ತಾವ್ರೆ. ಅಣ್ಣ ಖುಷಿನಾ? ನಿಮ್ಮ ಅಕ್ಕ ಹಾಕೊಂಡು ನಡೆಯಕ್ಕೆ ಬರಲ್ಲ ಅಂತ ಫ್ರೆಂಡ್ಸ್ ಇವಣ್ಣಂಗೆ ಸೀರಿಯಸ್ಲಿ ಕಮೆಂಟ್ ಹಾಕಿ. ನಿಜ ಬರಲಿ, ಒಂದು ನಿಮಿಷ ವಾಕ್ ಮಾಡ್ರಿ, ವಿಡಿಯೋ ಮಾಡ್ತೀನಿ. ಬರ್ತತ್ತಲ್ಲೇ. ಓ ವಿಡಿಯೋಗೋಸ್ಕರ ಚೆನ್ನಾಗಿ ಬಂದಿದ್ದ ಹಂಗಾದ್ರೆ ಅಣ್ಣ. ಪಂಜೆ ಹಾಕೊಂಡು ಯಾವಾಗ ನಡೆಯೋಕ್ಕೆ ಪಂಜೆ ಹಾಕೊಂಡು ಅಭ್ಯಾಸ ಇರಲ್ಲ, ಹಾಗಾಗಿ ಬರಲ್ಲ ಅಷ್ಟೇ. ಎಲ್ಲಕ್ಕ ಝೂಮ್ ಆಗಿ ತೋರ್ಸಾನೆ ಅಲ್ಲಿ. ಯಾಕೆ, ಏನು ಪ್ರಾಬ್ಲಮ್? ಇವ್ರದಲ್ಲಿ ಲಕ್ಷ್ಮೀ. ನಮಸ್ತೆ. ಗುಡ್ ಮಾರ್ನಿಂಗ್. ಹ್ಞೂ ಇವಾಗ ಎಲ್ಲಿ ದರ್ಶನ? ನಾವೇನೇ ಮರ್ತು ಬಂದ್ರು ನಮ್ಮ ಅಮ್ಮ ಮಾತ್ರ ಯಾವುದೂ ಮರ್ತು ಬಂದಿಲ್ಲ, ಎಲ್ಲ ತಗೊಬಂದಾರ. ಮಿರರೇ ತಂದಿಲ್ಲ. ನಮ್ಮಮ್ಮ ಮಿರರ್ ತಗೊಬಂದೈತೆ. ಅಯ್ಯೋ ದೇವ್ರೆ. ಹ್ಞೂ ಫಸ್ಟ್ ದೇವ್ರ ದರ್ಶನಕ್ಕೆ ಹೋಗ್ತೀರಾ ಏನು ಚಾಕ್ಲೇಟ್ ತಿಂತೀರಾ ನೋಡ್ರಿ? ಓಕೆ ಓಕೆ ಬನ್ನಿ ಹೋಗೋಣ. ಆಗಮಿಸುತ್ತಿದ್ದಾರೆ, ಜೈಕಾರ ಹಾಕಿ ಎಲ್ಲ. ಯಾಕೆಂದ್ರೆ ಕಾಣೋದೇ ಅಪರೂಪ ಆಗ್ಬಿಟ್ಟಿದ್ದಾರೆ ಇವ್ರು. ಸೊ ಅದಕ್ಕೋಸ್ಕರ ಎದ್ರಾ ಹ್ಞೂ ಚೆನ್ನಾಗಿ ನಿದ್ದೆ ಬಂತ ಪಾಪ. ಹೌದಾ? ಏನು ಸರಿ ಆಯ್ತು, ಬನ್ನಿ. ರೂಮ್ ಚೆಕ್ಔಟ್ ಮಾಡ್ಕೊಂಡೇ ಹೋಗ್ತಾ ಇದ್ದೀವಿ. ರೂಮ್ ಚೆಕ್ಔಟ್ ಮಾಡ್ಕೊಂಡೇ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ಮತ್ತೆ ದೇವ್ರ ದರ್ಶನ ಮಾಡ್ಕೊಂಡ ತಕ್ಷಣ ಮತ್ತೆ ರೂಮಿಗೆ ಬಂದು ಚೆಕ್ಔಟ್ ಮಾಡೋಕ್ಕಾಗಲ್ಲ ಅಂತ. ಅದಕ್ಕೋಸ್ಕರ ಚೆಕ್ಔಟ್ ಮಾಡ್ಕೊಂಡೇ ಹೋಗ್ತಾ ಇದ್ದೀವಿ. ಎಲ್ಲ ನಮ್ಮ ಗಾಡೀಲಿಟ್ಟು ಹೋಗ್ಬಿಟ್ರೆ ಪ್ಯಾಕ್ ಮಾಡ್ಕೊಂಡೇ ಹೋಗ್ತಾ ಇದ್ದೀವಿ ಗೈಸ್. ಲಕ್ಷ್ಮಿ ಬಾ, ಬೆಳಕಿಗೆ ಚೆನ್ನಾಗಿ ಬರುತ್ತೆ. ಅಮ್ಮಿ ಡ್ರೈವರ್ ಎದ್ದಾರಾ? ಡ್ರೈವರು
ನೋಡಿ ಹೆಂಗಿದೆ, ಚಿಕ್ಕದಿದೆ. ಇವರಿಬ್ರದ್ದು ನಾಳೆ ಯೂಟ್ಯೂಬಲ್ಲಿ ಕೋಳಿ ಜಗಳವನ್ನು ತೋರಿಸ್ತಲಿದ್ದೇವೆ. ಅವ್ರವ್ರು ಮಾಡ್ತಾರೆ ಬಿಡಿ. ಅಲ್ಲ ಅಯ್ಯೋ ಎಷ್ಟು ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ಕಷ್ಟಪಡುವ ಕ್ಯಾಂಡಿಡೇಟ್ ಅಂದರೆ ಇವರು ನೋಡಿ. ಬೆಳಗ್ಗೆನೇ ಇಷ್ಟು ಬೇವುತ್ತಿ ಎಲ್ಲ ಅಣ್ಣ ಇವಾಗ ಬಸ್ ಸ್ಟ್ಯಾಂಡ್ ಇದ್ದಾಗ ಗೈಸೋದು ಬೆಸ್ಟ್ ಸ್ಟ್ಯಾಂಡೇ ಗೈಸೋದು. ದೇವ್ರ ದರ್ಶನಕ್ಕೆ ಒಳಗೆ ಹೋದಾಗ ಏನು ವೀಡಿಯೋ ಅದು ಮಾಡ್ಕೊಳಂಗಿಲ್ಲ. ಸೊ ಅದಕ್ಕೋಸ್ಕರ ನಾವು ಹೊರಗಿಂದ ಅಷ್ಟೇ ಮಾಡ್ಕೊಂಡು. ಏನು ತಗೊಂಡಮ್ಮ? ಮಡ್ಲಕ್ಕಿ ತಗೊಂಡ್ರ? ಸರಿ ಎಲ್ಲ ದೇವಿ ಎಂತ ಒಳ್ಳೆ ಟೈಮಿಗೆ ಎಲ್ಲಿ ಕೂತಿದ್ದಾಳೆ? ಹಂಗಾಗಿ ಸಾಕಾಯ್ತು. ಇಷ್ಟು ಕವರ್ ಮಾಡಿದ್ದೀವಿ, ಇಷ್ಟು ಲೈನ್ನ ಕವರ್ ಮಾಡಿದ್ದೀವಿ. ಇವಾಗ ಇಲ್ಲಿ ಹೆಂಗೆ ತಿರುಗಿಸೋದು? ಇಲ್ಲಿ ಒಂದು ಲೈನ್ ಇದೆ, ಅಲ್ಲಿ ಒಂದು ಲೈನ್ ಇದೆ. ಫುಲ್ ತಿರುಗಿಸಿ ಅಯ್ಯೋ ಫುಲ್ ಝೂಮ್ ಹಾಕ್ಬಿಡ. ಇಡಬಾರ್ದು, ಇಡ್ಕಂಗೆ ಕೈ. ನಿತ್ಯಂ ಸರ್ವದೋಷ ವಿನಾಶನಂ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ನಮಸ್ತಸ್ಸೈ ಶ್ರೀ ಕಾಳಿಕಾಂಬೈ ನಮಃ. ಇವಾಗ ಇಲ್ಲೇ ಎಲ್ಲ ನಿಲ್ಸಿದ್ದಾರೆ. ಅಲ್ಲಿ ಇವಾಗ ಬೆಳಗ್ಗೆ ತಿಂಡಿಗೆ ಎಲ್ಲ ರೆಡಿ ಅಲ್ಲಿ ಪಲ್ಯ ಮಾಡ್ತಿದ್ದಾರೆ. ಈಗ ಇಟ್ಸ್ ನಾಟ್ ಕ್ಯಾಪ್ಸಿಕಮ್. No, it's not capsicum. ಫ್ರೆಂಡ್ಸ್, ಈಗ ಫ್ಯಾಮಿಲಿ ಟ್ರಿಪ್ಪಲ್ಲಿ ಮಿನಿ ಕ್ಯಾಪ್ಸಿಕಮ್ ಪಲ್ಯ ಮಾಡ್ತಿದ್ದೀವಿ. ಅದಕ್ಕೆ ನಮ್ಮ ಭಟ್ರ ಜೊತೆ ಕರ್ಕೊಂಬಂದಿದ್ದೀವಿ ನಮ್ಮ ಮಿನಿ ಟಿಟಿಯಲ್ಲಿ ಮಿನಿ ಇದು ಮೆಣಸಿನ್ಕಾಯ್ದು ಪಲ್ಯ. ಮೆಣಸಿನ್ಕಾಯ್ದು ಪಲ್ಯ ಬಜ್ಜಿ ಮಾಡ್ತಿದ್ದೀವಿ. ಪಲ್ಯ ಅದು ಬಜ್ಜಿ ಆರಾಮಾಗಿ ಕೂತ್ಕೊಂಡಿದ್ದಾರೆ. ಅಲ್ಲಿ ಜಯನ್ ಮಾಮ ಮತ್ತೆ ನಮ್ಮ ಪಪ್ಪ ಒಂದು ಲಾಂಗ್ ವಾಕಿಗೆ ಹೋಗಿದ್ದಾರೆ. ಹಿಂಗನ್ಸ್ತಿದೆ ನನಗಂತೂ ಶೆಕೆ ಅನಿಸ್ತಿದೆ ಅಪ್ಪ. ಸ್ಕೂಲ್ ಒಳಗೆ ಹೋಗಿ ಸ್ಕೂಲ್ ಗೇಟಿಗೆ ಬಟ್ಟೆ ಒಣಗಾಕ್ತಿದ್ದಾರೆ. ಕಾಣ್ತಾ ಉಂಟಾ? ಅತ್ತೆ ಮತ್ತೆ ನಮ್ಮ ಅಜ್ಜಿ. ಬಟ್ ಇಲ್ಲಿ ರೋಡ್ ಎಷ್ಟು ಸಕ್ಕತ್ತಾಗಿ ಉಂಟು ಅಲ್ಲ, ಮಸ್ತ್ ಬಂದಿದ್ದು. ಹಾಯ್ ಫ್ರೆಂಡ್ಸ್, ರೊಟ್ಟಿ ಚಪಾತಿ ಬಾಕ್ಸ್ ಇದು, ಬನ್ನಿ ಉಂಡ್ಕೊಂಡು ಹೋಗಮ್ಮ. ರೊಟ್ಟಿ ಚಪಾತಿ ಮತ್ತೆ ದೊಡ್ಡ ಮೆಣಸಿನ್ಕಾಯಿ ಬದನೆಕಾಯಿ ಹಾಕಿ ಪಲ್ಯ, ಆಮೇಲೆ ಚಟ್ನಿ ಪುಡಿ ಇದೆ, ಮೊಸರು ಹುಡ್ಕೊಂಡು ಬರೋಕ್ಕೆ ಈ ಕಾಡಲ್ಲಿ ಹೋಗಿದ್ದಾರೆ. ಆಮೇಲೆ ನೆಂಚ್ಕೊಳ್ಳೋಕ್ಕೆ ಸಲಾಡ್ ಆಗಿ ಸೌತೆಕಾಯಿ ಮತ್ತೆ ಈರುಳ್ಳಿ ಇಷ್ಟು ಇವಾಗ. ಮತ್ತೆ ಪುಳಿಯೋಗರೆ ಗೊಜ್ಜದೆ, ರೈಸು ಮಾಡ್ತಾ ಇದ್ದೀವಿ. ಓವರ್ ಆಲ್ ಫುಲ್ ಮೀಲ್ಸ್ ಸಿಗತ್ತೆ ನಮ್ಗೆ ಇವಾಗ.
ನಮ್ಮ ಭಟ್ರು ಬುಕ್ಕಿಂಗ್ ಅವೈಲೇಬಲ್ ಸಿಗ್ತಾರೆ. ಔಟ್ಸೈಡ್ ಬುಕ್ಕಿಂಗ್. ಇವರೇ ಭಟ್ರು ನೋಡಿ, ಝೂಮ್ ಆಗ್ತೀನಿ. ಕಟ್ಟಿಗೆ ಒಲೆಯಲ್ಲಿ ಮಾತ್ರ ಮಾಡೋರಿ. ಇವತ್ತು ನಮ್ಮ ರಥ ಒಳಗಡೆ ಕ್ಲೀನ್ ಆಗಿಲ್ಲ, ಹೊರಗಡೆ ಅಷ್ಟೇ ಬೇಜಾರಾಗ್ಬೇಡು. ನಾನು ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಅದರಲ್ಲೇ ನೋಡ್ಕೊಂಬಿಡಿ ಆಯ್ತಾ. ವಿಡಿಯೋನ ಎಡಿಟ್ ಮಾಡಿ ಯೂಟ್ಯೂಬಲ್ಲಿ ಹಾಕ್ತೀನಿ, ಅದರಲ್ಲೇ ನೋಡ್ಕೊಳ್ರಿ. ಎಲ್ಲ ವಿಡಿಯೋನ ಶೇರ್ ಮಾಡೋಕ್ಕಾಗಲ್ಲ. ವಿಡಿಯೋ ಒಂದು ನೋಡ್ಬಿಟ್ರೆ ಎಲ್ಲ ಗೊತ್ತಾಗ್ಬಿಡು. ಯೂಟ್ಯೂಬ್ ಚಾನಲ್ ನೇಮ್ ಪ್ರತಿಮಾ ರಮೇಶ್ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಕ್ತಾ ಮೊಸರು? ಅಲ್ಲ, ಯಾರನ್ನ ಕರ್ಕೊಂಡು ಹೋಗಿದ್ದೆ? ಹೆಂಗೆ? ಅಪ್ಪ ದೇವ್ರೆ, ಗೊತ್ತಿ. ಹೆಂಗಿದೆ ಟೇಸ್ಟ್? ಹೌದಾ? ಇವು ಡ್ರೈವರ್ ಅಣ್ಣ ಏನೋ ಹೇಳ್ತಾ ಇಲ್ಲ. ಹೌದಾ? ನಾವೇನು ಮಾಡಿಲ್ಲ, ಭಟ್ರೆ ಮಾಡಿರೋದು. ಇಲ್ಲ ಇಲ್ಲ ಇಲ್ಲ, ಭಟ್ರೆ ಮಾಡಿರೋದು. ಇವಾಗ ಟೀ ಮಾಡ್ತಾ ಇದ್ದೀವಿ. ನಮಗೆ ಪಾತ್ರೆ ಎಲ್ಲದಕ್ಕೆ ಅದರ ಟೀ ಮಾಡ್ತಾ ಇದೀವಿ ನೋಡಿ. ಇಲ್ಲೇ ಇಲ್ಲ, ಅಲ್ಲಿ ಮಾವಿನಕಾಯಿ. ಯಪ್ಪ ದೇವ್ರೇ ಭಗವಂತ. ಹಾ, ಹೊಡಿ ಅವೆರಡಕ್ಕ, ಹೊಡಿ ಹೊಡಿ. ಬಾ ಗಣೇಶ್ ನೋಡಿ, ದೊಡ್ಡಪ್ಪ ದೊಡ್ಡ ಕೋಲ್ ಜೊತೆ ಬಂದಿದೆ. ಒಂದು ಅಲ್ಲ, ಇನ್ಸ್ಟೆಂಟ್ ಆಗಿ ಹಂಗೆ ಹರ್ಕೊಂಡ್ ಹಂಗೆ ಬಾ ದೇವ್ರೆ. ಪ್ಯಾಕಪ್ ಮಾಡ್ತಾ ಇದ್ದೀವಿ. ಎಲ್ಲರ ಮಕ್ಕಳು ಯಾವ ಲೆವೆಲಿಗೆ ಬೆಳಗ್ಗೆ ಹೆಂಗಿದ್ವು, ಈಗ ಹೆಂಗಿದಾವೆ? ಕಡಿಪಟ್ನ ಯಾಕೆ ಇಟ್ಕೊಂಡಿದೀನಿ ಅಂತ. ಹೀಗೂ ಉಂಟೆ ಅಂತ ತೋರಿಸ್ಬೇಕು. ಬೆಳಗ್ಗೆದು ಈಗಿಂದ ಆಯ್ತು. ಈಗೆಲ್ಲ ಊಟ ಮಾಡ್ಕೊಂಡು ಬರ್ತಿದೆ ಬೆವರು, ನೆಕ್ಸ್ಟ್ ಲೆವೆಲ್ ಕಿತ್ತು ಬರ್ತಿದೆ ಬೆವರು. ಆದ್ರೂ ನಮ್ದು ಎಂಜಾಯ್ಮೆಂಟ್ ಆಗ್ತಾನೆ, ಸ್ವಲ್ಪ ಕಮ್ಮಿ ಆಗ್ತಿಲ್ಲ. ಮಾವಿನಕಾಯಿ ಹರಿದ್ವಿ, ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ವಿ. ಲಿಟ್ರಲಿ ನಮಗೆ ಆಕ್ಚುಲಿ ಟೀಟಲ್ ಕುತ್ಕೊಳಕ್ ಇಷ್ಟ ಇಲ್ಲ. ಇಲ್ಲೇ ಇವತ್ತೊಂದಿನ ಇದ್ದು ನಾಳೆ ಜಾಗ ಹಾಕೊಂಡು ಅತ್ಲಾಗ ಇಲ್ಲೇ ಇರ್ಬಿಡ್ಬೋದಿತ್ತು. ಬಟ್ ಈಗ ನೆಕ್ಸ್ಟ್ ಯಾವ್ದು ನೋಡಿ, ನಾವ್ ಇಷ್ಟೊಂದು ಅಡಿಗೆ ಮಾಡ್ಕೊಂಡ್ರು ಎಲ್ಲೂ ಕಸ ಹಾಕಿಲ್ಲ. ನೀಟ್ ಅದೊಂದು ಮೇನ್ ಇಂಪಾರ್ಟೆಂಟ್ ನೋಡಿ. ಕಸ ಕೊಟ್ಟಿಲ್ಲ. ನೀವು ಅಷ್ಟೇ ಎಲ್ಲೇ ಹೊರಗಡೆ ಹೋದ್ರು ಸ್ವಚ್ಛತೆ ಕಾಪಾಡಿ. ನೆಕ್ಸ್ಟ್ ಡೆಸ್ಟಿನೇಷನ್ ಶೃಂಗೇರಿ ಅನ್ಸುತ್ತೆ. ನೆಕ್ಸ್ಟ್ ಶೃಂಗೇರಿಯಲ್ಲಿ ಸಿಗ್ತೀವಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. ನೆಕ್ಸ್ಟ್ ಯಾವ ಪ್ಲೇಸ್? ಶೃಂಗೇರಿ ಅಂತಪ್ಪ. ಶೃಂಗೇರಿ. ಹಾಯ್ ಗೈಸ್, ಇವಾಗ ಶೃಂಗೇರಿ ಬಂದು ಇಳಿದಿದ್ದೀವಿ. ಇವಾಗ ಶೃಂಗೇರಿಯಲ್ಲಿ ಅಲ್ಲಿ ಹೊಳೆಯಲ್ಲಿ ಆಟ ಆಡೋಕ್ಕೆ ಹೋಗಿದ್ದಾರೆ. ಇವಾಗ ನಾನು ನನ್ನ ತಂಗಿ ಹೊರಟಿದ್ದೀವಿ. ಶೃಂಗೇರಿಲಿ ಏನೇನೆಲ್ಲ ಎಂಜಾಯ್ ಮಾಡ್ತೀವಿ ಅಂತ ನೋಡೋಣ. ಬಟ್ ಏನಿಲ್ಲ, ಇದೊಂದು ಹೊಳೆ ಒಂದೈತೆ ಅಷ್ಟೇ ಅನಿಸುತ್ತೆ. ಹಾಂ, ಇದೊಂದು ಹೊಳೆ. ಮತ್ತು ಅದೇನಂತಾರೆ ಅದಕ್ಕೆ? ತೂಗು ಸೇತುವೆ ಅಲ್ಲ, ಏನೋ ಅಂತಲ್ಲ ಮಾವ. ಹ್ಯಾಂಗಿಂಗ್ ಬ್ರಿಡ್ಜ್. ವಾವ್, ಸೂಪರ್. ಸ್ವಿಮ್ ಕಲ್ತೇ ಬಿಡ್ತಾಳೆ ಶುಭದೇನ ಸ್ವಲ್ಪ ದಿನಕ್ಕೆ. ಯಾರು? ಅರ್ಪಣನಾ? ಇಲ್ಲಿ ತನಕ ಬರ್ತಾಳ ಅಲ್ಲೋಡ. ಹಾಂ, ಓಕೆ. ಏನಾದ್ರೂ ಹೇಳು, ಏನ್ ಅನ್ಸ್ತೈತೆ? ಚೆನ್ನಾಗಿದೆ. ಇವಾಗ ಇದು ಕೆರೆನಾ? ಕೆರೆ ಹೊಳೆಗೆ ಬಂದಿದ್ದೀವಿ. ಸೊ ಸ್ವಲ್ಪ ತಣ್ಣಗಾಗಿದೆ ನಮ್ಗೆ ಇವಾಗ ಜೀವ. ಇಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ, ಆಮೇಲೆ ಹೋಗ್ತೀವಿ. ದರ್ಶನ ಆದ್ಮೇಲೆ ಹೋಗ್ತೀವೋ, ದರ್ಶನ ಮುಗಿಸ್ಕೊಂಡು ಹೋಗ್ತೀವಿ. ಮೇ ಬಿ ದರ್ಶನ ಮುಗಿಸ್ಕೊಂಡು ಹೋಗ್ತಿದೀವಿ ಅಂತ ನಮ್ಮ ಡ್ರೈವರ್ ಸ್ಕೆಚ್ ಆಗ್ತಾ ಇದ್ದಾರೆ. ಇಲ್ಲ, ದರ್ಶನ ಮುಗಿಸ್ಕೊಂಡು ಹೇಳ್ತಾ ಪ್ಲಾನ್ ಹೇಳ್ತಾ ಇದ್ದಾರೆ. ಸೊ ನಾವೀಗ ದರ್ಶನಕ್ಕೆ ಹೋಗೋಣ. ಇಲ್ಲಿ ದರ್ಶನಕ್ಕೆ ಹೋಗೋಣ. ದರ್ಶನಕ್ಕೆ ಹೋಗಿ ಬಂದು ಹ್ಯಾಂಗಿಂಗ್ ಬ್ರಿಡ್ಜ್ ಅಲ್ಲಿ ಹೆಂಗ್ ಕಾಣಿಸ್ತೀವಿ ಅಂತ ತೋರಿಸ್ತೀವಿ. Until then, stay tuned. ಓಕೆ 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 ಓಕೆ, ಬಾಯ್ ಬಾಯ್. ಶ್ರೀ ಶ್ರೀ ಜಗದ್ಗುರು ಶಂಕರಾಚಾರ್ಯ. ಕಾಲು ತೊಳ್ಕೊತಾ ಇದ್ದಾರೆ. ಅಲ್ಲಿ ವ್ಯವಸ್ಥೆ ತುಂಬ ಚೆನ್ನಾಗಿದೆ ನೋಡಿ, ಹೆಂಗೆ ಸಣ್ಣಕ್ಕೆ ಮಾಡಿದ್ದಾರೆ. ಸಣ್ಣಕ್ಕೆ ನೀರು ಬರೋಂಗೆ ಮಾಡಿದ್ದಾರೆ. ಸೊ ವಾಟರ್ ವೇಸ್ಟು ಆಗಬಾರ್ದು, ಕಾಲು ತೊಳ್ಕೊಂಡಂಗೆ ಆಗಬೇಕು. ಈ ಕಾನ್ಸೆಪ್ಟ್ ನಂಗೆ ತುಂಬ ಇಷ್ಟ ಆಯಿತು. ಸ್ಟೋನ್ ಫಿಶಸ್, ದೊಡ್ಡ ದೊಡ್ಡ ಫಿಶಸ್ ಇದೆ. ಶೃಂಗೇರಿ ತುಂಗಾ ನೀರು ಇದು. ಆ್ಯಕ್ಚುಲಿ ನಾನು ಇದನ್ನು ಹಾಕ್ತೀನಿ ನೋಡಿ ಹೆಂಗೆ ಬರುತ್ತೆ ಅಂತ. ಹೆಂಗೆ ಕಚಾಡ್ಕೊಂಡು ತಿಂತಾ ಇದ್ದಾವೆ. ದೊಡ್ಡ ದೊಡ್ಡ ಫಿಶ್ ಇದೆ. ನೀರು ತುಂಬ ಕಮ್ಮಿ ಇದೆ ಬೇಸಿಗೆ ಟೈಮಲ್ಲಿ.
ಬಂದಿರೋದು. ಸೊ ನೋಡಿ ಅಲ್ಲಿಂದ ನೀರು ಹರಿತಾ ಇದೆ. ವಾಪಸ್ಸು ನಾವು ಶಾರದಾಂಬೆ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಸುತ್ತ ಎಷ್ಟು ಜಾಗ ವಿಶಾಲವಾಗಿದೆ. ಇದೆಲ್ಲ ಕಲ್ಲಲ್ಲಿ ಕಟ್ಸಿರೋ ಅಂತ ತುಂಬ ಹಳೆಯ ದೇವಸ್ಥಾನ ನೋಡ್ಬೋದು ನೀವು. ದೇವ್ರ ದರ್ಶನ ಎಲ್ಲ ಆಯಿತು. ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ ಇವಾಗ. ಇವಾಗ ಇಲ್ಲೇ ಶೃಂಗೇರಿಲೇ ನಾವು ನೋಡ್ರಿ ಇಲ್ಲಿಂದನೇ ಕಾಣಿಸ್ತೈತೆ ಆ ಬ್ರಿಡ್ಜ್. ಓಕೆನಾ? ಇಲ್ಲೇ ಟಿ ಹಾಕೊಂಡು ಶಿಂಕಾಯಿ ಮತ್ತು ಕಡಲೆ ಹಿಟ್ಟು ಎಣ್ಣೆ ಎಲ್ಲ ತಂದಿದ್ವಿ. ಓಕೆನಾ? ನಾವು ಸಂಜೆ ಟೈಮಲ್ಲಿ ಟೀ ಮತ್ತು ಮೆಣಸಿನ್ಕಾಯಿ ಮಾಡ್ಕೊಂಡು ತಿನ್ನಬೇಕು ಅಂತ ನಮ್ಮ ಪ್ಲ್ಯಾನ್ ಇತ್ತು. ಬಟ್ ಇವಾಗ ನೆಕ್ಸ್ಟ್ ನಾವು ಹೊರನಾಡಿಗೆ ಹೋಗ್ಬೇಕು. ಹೋಗೋದ್ರೊಳಗೆ ಇಲ್ಲೇ ಮಾಡ್ಕೊಂಡು ತಿನ್ಕೊಂಡು ಹೋಗ್ಬಿಡೋಣ ಅಂತ ಎಲ್ಲ ಇಲ್ಲೇ ರೆಡಿ ಮಾಡ್ಕೊಂಡು ಇವಾಗ ಆಲ್ರೆಡಿ ಮೆಣಸಿನ್ಕಾಯಿ ಮಾಡೋಕ್ಕೆ ಅಣ್ಣ ಎಲ್ಲ ಹಿಟ್ಟೆಲ್ಲ ಕಲಿಸ್ತಾ ಇದ್ದಾರೆ ಮತ್ತು ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದಾರೆ. ಬೊಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ ಟ್ರಿಪ್ ಬಂದು ಈ ಥರ ಮೆಣಸಿನ್ಕಾಯಿ ಮಾಡ್ಕೊಂಡು ತಿನ್ನೋದು ಫಸ್ಟ್ ಟೈಮ್ ನಾವೇ ಅನ್ಸುತ್ತೆ. ನನಗೆ ಕೈ ತುತ್ತು. ಥ್ಯಾಂಕ್ ಯು ಸೋ ಮಚ್. ಮಾಮ ಪುಳಿಯೋಗರೆ ಸರಿ ಹೋಯ್ತಲ್ಲ. ಅರ್ಪಣ ಮತ್ತು ಜಯಂತ್ ಹಾಲು ತರಕ್ಕೆ ಹೋಗಿದ್ರು. ಹಾಲು ಸಿಕ್ತಾ? ಓಕೆ ಬಾ ಟೀ ಮಾಡೋಣ ಗೈಸ್ ಇವಾಗ. ಅಣ್ಣ ನಿಜ ನೀನು ಬಂದಿರೋ ಟ್ರಿಪ್ಪಿಗೆ ಭಾಳ ಯೂಸ್ ಆಗ್ತೈತೆ. ನೀನು ಬರಲಿಲ್ಲ ಅಂದ್ರೆ ನಾವು ನಿಮ್ಮನ್ನು ಭಾಳ ಮಿಸ್ ಮಾಡ್ಕೊಂತಿದ್ವಿ. ಇದಕ್ಕೆ ಅಂತಲ್ಲ ಅಣ್ಣ, ದೇವ್ರಣ್ಣ ಮತ್ತೆ ಹಂಗೆಲ್ಲ ಅನ್ಕೋಬೇಡ್ರಿ, ಬೇಜಾರಾಗ್ಬೇಡ್ರಿ ಮತ್ತೆ ಹಂಗೆಲ್ಲ ಅಲ್ಲ. ಅಪ್ಪ ಶೃಂಗೇರಿಗೆ ಬಂದು ನಾವು ದಾವಣಗೆರೆ ಮಿರ್ಚಿ ತಿಂತಾ ಇದೀವಿ ಅಂದ್ರೆ ವಿ ಆರ್ ಇನ್ಕ್ರೆಡಿಬಲ್. ಮೆಣಸಿನ್ಕಾಯಿ ಲಕ್ಷ್ಮಿ ಮೆಣಸಿನ್ಕಾಯಿ ಹೆಂಗೈತೆ? ಸುಡ್ತದವಂತ ಅವಳು. ಮಾಮ ಹೇಳ್ರಿ ಮೆಣಸಿನ್ಕಾಯಿ ಹೆಂಗಿದಾವೆ ಅಂತ. ಮತ್ತೆ ಡ್ರೈವರ್ ನೋಡ್ರಿ ಡ್ರೈವಿಂಗ್ ಅಷ್ಟೇ ಮಾಡಲ್ಲ, ಸಣ್ಣ ಪುಟ್ಟ ಕೆಲಸನೂ ಮಾಡ್ತಾರೆ. ಅಮ್ಮ ಮೆಣಸಿನ್ಕಾಯಿ ಹೆಂಗಿದಾವೆ? ಹಾ ಒಂದ್ ನಿಮಿಷ ತಡೀರಿ, ಎಲ್ಲ ಸೈಲೆಂಟ್ ಆಗ್ರಿ. ನೆಕ್ಸ್ಟ್ ಟೈಮ್ ನಮ್ ಜೊತೆ ಟ್ರಿಪ್ ಮಾಡ್ಬೇಕು ಅಂದ್ರೆ ನಮ್ ಜೊತೆ ಅಂದ್ರೆ ನಿಮ್ ಗಾಡಿ ರೆಡಿ ಇರುತ್ತಾ ಇರಲ್ವಾ? ರೆಡಿ ಇರುತ್ತೆ. ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ ಮಾಡಿಲ್ಲ, ಈಗ ಮಾಡಿದೀನಿ ನಾನು ಮಾಡಿದೀನಿ. ನೀವು ಕಟ್ ಮಾಡೋದು ವಿಡಿಯೋ ಮಾಡಿದೀನಿ. ಇಲ್ಲಪ್ಪ ಮಾಡಿದೀನಿ. ಗಾಡಿ ಬಿಟ್ಟ ಕೆಳಗಳೆಲ್ಲ ಮಂಡಕ್ಕಿ ಸೂಪರು, ಸಕ್ಕದಾಗಿದೆ ಮಂಡಕ್ಕಿ. ಮೆಣಸಿನ್ಕಾಯಿ ಅಂತೂ ನೆಕ್ಸ್ಟ್ ಲೆವೆಲ್, ಹೇಳೋದೇ ಬೇಡ. ಮೆಣಸಿನ್ಕಾಯಿ ಯಾರಿಗೆಲ್ಲ ಬಾಯಿಗೆ ನೀರು ಬರ್ತಿದೆ ಕಮೆಂಟ್ ಹಾಕಿ. ಅಬ್ಬಬ್ಬಬ್ಬ ಟೇಸ್ಟ್ ಕಾಣ್ಬೇಕಲ್ಲ. ಇದಾಗಿತ್ತು 2ನೇ ದಿನದ ವ್ಲಾಗ್. ಐ ಹೋಪ್ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೀವು ಯಾರೆಲ್ಲ ನಿಮ್ಮ ಫ್ಯಾಮಿಲಿ ಜೊತೆ ಯಾವ್ಯಾವ ಪ್ಲೇಸ್ ನೋಡಿದ್ದೀರಾ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಪಾರ್ಟ್ ಆಫ್ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ನಗ್ತಾ ಇರಿ, ನಗಿಸ್ತಾ ಇರಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.